ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕರ್ನಾಟಕದಲ್ಲಿ ಬದಲಾವಣೆ ರಾಜಕೀಯ ಬೇಕಾಗಿದೆಯಾ? ಖಂಡಿತವಾಗಿ ಜನನು ಕೂಡ ಬೇಕು ಅಂತ ಇದ್ದಾರೆ. ಆಡಳಿತ ನಡೆಸುತ್ತಿರುವ ಪಕ್ಷಗಳು, ಅದು ಇಂಥ ಪಕ್ಷ ಅಂತ ಹೇಳಲಿಕ್ಕಾಗಲ್ಲ, ಮೂರೂ ಪಕ್ಷಗಳು ಅಷ್ಟೇ ಪದೇ ಪದೇ ಜನರಿಗೆ ಹೇಳಕ್ ಇಷ್ಟಪಡ್ತಾ ಇದೆ, ನಾವು ಮಾಡಿದ್ದೆ ಕಾನೂನು, ಹೋಗಿದ್ದೆ ದಾರಿ, ನಾವು ಮಾಡ್ದಂಗೆ ನಿಮ್ಗೆ ಓಟ್ ಹಾಕೋದು ತೆರಿಗೆ ಕಟ್ಟೋದು ಮಾತ್ರ ನಿಮ್ ಕೆಲಸ, ಬಟ್ ನಮ್ಗೆ ಇಷ್ಟ ಬಂದಂಗೆ ಏನ್ ಬೇಕಾದ್ರೆ ಮಾಡ್ತೀವಿ, ಅದರಲ್ಲಿ ಯಾವುದೇ ರೀತಿಯ ನೈತಿಕತೆ ಇಲ್ಲ ಅಂದ್ರೂ ಕೂಡ ಅದನ್ನೇ ಮಾಡ್ಕೊಂಡು ಹೋಗ್ತೀವಿ, ನೀವು ಅದನ್ನ ಅನುಭವಿಸ್ಕೊಂಡು ಹೋಗ್ಬೇಕು ಅಂತ. ನೆನೆ ಕರ್ನಾಟಕದಲ್ಲಿ ಬದಲಾವಣೆ ಬೇಕು ಅಂತ ನಾವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡ್ತಾ ಇದೀವಿ. ಬಟ್ ಫೀಲ್ಡ್ ಇಳಿದು ಒಂದು ದೊಡ್ಡ ಸ್ಟಾರ್ಮ್ ಅನ್ನ ಕ್ರಿಯೇಟ್, ಅಂದ್ರೆ ಒಂದು ದೊಡ್ಡ ಬಿರುಗಾಳಿಯನ್ನ, ರಾಜಕೀಯ ಬಿರುಗಾಳಿಯನ್ನ ಸೃಷ್ಟಿ ಮಾಡದೆ ಕರ್ನಾಟಕದ ಜನರು ಬದುಕೋಕೆ ಸಾಧ್ಯನೇ ಇಲ್ಲ ಅಂತ ಪದೇ ಪದೇ ಆಡಳಿತಾರೂಢ ಸರ್ಕಾರಗಳಾಗಿರ್ಬೋದು, ವಿರೋಧ ಪಕ್ಷಗಳಾಗಿರ್ಬೋದು. ನೆನ್ನೆ ನಾವೆಲ್ಲ ನೋಡಿದೀವಿ. ಎಸ್ ಯಾರೋ ಹಾಕಿದ್ದಾರೆ, ದಿನೇಶ್ ಆಚಾರ್ಯ, ನಿಮ್ ಪ್ರಾಬ್ಲಮ್ ಏನು, ನನ್ನ ಪ್ರಾಬ್ಲಮ್ ನೀನೇ. ಯಾಕೆ ಅಂತಂದ್ರೆ ಏನ್ ಪ್ರಾಬ್ಲಮ್ ಅಂತ ಕೇಳ್ತಾ ಇದೆಯಾ? ಕರ್ನಾಟಕ ತುಂಬಾ ಇಲ್ಲಿ ಯಾರೋ ಆಗ್ತಾ ಇದ್ದಾನೆ ದಿನೇಶ್ ಆಚಾರ್ಯ ಅಂತ. ಏನ್ ಪ್ರಾಬ್ಲಮ್? ಏನೂ ಇಲ್ಲ ಗುರು, ಏನ್ ಪ್ರಾಬ್ಲಮ್ ಇಲ್ಲ, ಫುಲ್ ಎಲ್ಲರೂ ಸುಖವಾಗಿದ್ದೇವೆ, ನೀನು ಸುಖವಾಗಿರ್ಬಹುದು, ಪರವಾಗಿಲ್ಲ. ಈ ತರ ಮಾನಸಿಕ ಅಸ್ವಸ್ಥರಿದ್ದಾರೆ. ಏನ್ ಪ್ರಾಬ್ಲಮ್ ಅಂತೆ? ಯಾಕಂದ್ರೆ ದೇಶ ತುಂಬಾ ಪ್ರಾಬ್ಲಮ್ ಇದೆ, ದೇಶ ಸಾಲಕ್ಕೆ ಸೇರಿಸಿದ್ದಾರೆ, ದೇಶದಲ್ಲಿ ಶಾಂತಿ ಇಲ್ಲ. ಕರ್ನಾಟಕದಲ್ಲೂ ಅಷ್ಟೇನೆ. ಈ ನೆನ್ನೆ ನಾವು ಡಿಜಿಪಿ ರಾಮಚಂದ್ರ ರಾವ್ನ ವಿಚಾರ ನಾವೆಲ್ಲ ನೋಡಿದ್ದೇವೆ, ಕಣ್ಣಾರೆ ಈ ಕಣ್ಣುಗಳಲ್ಲಿ ತುಂಬಿಕೊಂಡಿದ್ದೇವೆ. ಒಬ್ಬ ರಾಮಚಂದ್ರ ರಾವ್ ತನ್ನ ಐ ಥಿಂಕ್ ಸರ್ಕಾರ ಕೊಟ್ಟಂತ ಒಂದು ಹಿರಿಯ ಪೊಲೀಸ್ ಇಲಾಖೆಯ ಐ ಥಿಂಕ್ ತನ್ನ ಸ್ಥಾನವನ್ನ ಯಾವ ರೀತಿ ಕಚಡವಾಗಿ ಅಲ್ಲಿ ಹೆಣ್ಣು ಮಕ್ಕಳನ್ನ ಹೊಟ್ಟೆ ಮುಟ್ಕೊಂಡು, ಎದೆ ಮುಟ್ಕೊಂಡು, ಅವ್ರ ಜೊತೆ ತಬ್ಬಿಕೊಂಡು ನೋಡ್ದಂಥದನ್ನ ಈ ಕಣ್ಣಲ್ಲೆಲ್ಲ ನೋಡಿದೀವಿ. ಅಂದ್ರೆ ದಿಸ್ ಈಸ್ ಹ್ಯಾಪನಿಂಗ್. ಏನು ಅಂತಂದ್ರೆ ಅದೊಂದು ವಿತ್ ಎವಿಡೆನ್ಸ್ ನಮ್ಗೆಲ್ಲ ಸಿಕ್ಕಾಕಂತು. ಆ ಡಿಜಿಪಿ ರಾಮಚಂದ್ರನನ್ನ ತಕ್ಷಣಕ್ಕೆ ಜನ ಬೇಜಾರು ಮಾಡ್ಕೊಡ್ತಾರೆ ಅಂತ ಇದೇ ಕಾಂಗ್ರೆಸ್ ಆಡಳಿತ ಸರ್ಕಾರ ಸಸ್ಪೆಂಡ್ ಮಾಡಿ, ನಿನ್ನೆ ಆತನಿಗೆ ಮತ್ತೆ ಆ ಸಸ್ಪೆಂಡ್ ಅನ್ನ ವಾಪಸ್ ತೆಗೆದು ನೆನೆ ಮತ್ತೆ ಕೆಲ್ಸಕ್ಕೆ ತಗೊಂಡಿದೆ. ನೋಡ್ರಿ, ನೀವುಗಳು ಓಟ್ ಕೊಟ್ಟಂತ ಸರ್ಕಾರಗಳು ಕನಿಷ್ಠ ಯಾರಾದ್ರೂ ಇದು ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು ಕಬ್ಬು ಚುಕ್ಕೆ ಇಲ್ಲದಂತ. ಆ ಡಿಜಿಪಿ ರಾಮಚಂದ್ರ ಮೇಲೆ ಎಷ್ಟು ಕಬ್ಬು ಚುಕ್ಕೆ ಇರಬಹುದು ನೀವೇ ಯೋಚನೆ ಮಾಡಿ. ಇಂಥ ಕಚ್ಚಡ ಕೆಲಸಗಳನ್ನ, ಅಂದ್ರೆ ರಾಜಕಾರಣಿಗಳೇ ಕಚ್ಚಡ ಅಲ್ಲ, ರಾಜಕಾರಣಿಗಳ ಕೆಳಗಡೆ ಕೆಲಸ ಮಾಡೋ ಅಧಿಕಾರಿಗಳು ಎಷ್ಟು ಕಚ್ಚಡಗಳಿದ್ದಾರೆ, ಆ ಕಚ್ಚಡಗಳನ್ನ ಕರ್ಸ್ಕೊಂಡು ತಗೊಂಡು ಈ ಆಲ್ರೆಡಿ ನೊಂದಿರೋರು, ಬೆಂದಿರೋರು ಸಮಾಜ ಬೆಲೆರಿಕೆಯಿಂದ ತತ್ತರಿಸ್ತಾ ಇದೆ. ಸಂಪಾದನೆಗಳು ಸಾಲ್ತಾ ಇಲ್ಲ. 3 ದಿವಸ 5 ದಿವಸ, ಎಷ್ಟೋ ಮನೇಲಿ ಹೇಳಿದ್ರು, ಸರ್ ನನ್ ಸಂಬಳ ಬಂದ್ರೆ 1 ದಿವಸ ಇರಲ್ಲ ಸರ್, ಎಲ್ಲ ಹಂಚಿ ಬಿಡ್ತೀನಿ, ಮತ್ತೆ ಸಂಬಳ ಯಾಕೆ ಬರುತ್ತೆ ಅನ್ನೋ ಮಟ್ಟಿಗೆ ನನ್ನ ಜೊತೆ ಯಾರೋ ಹಂಚ್ಕೊಂಡಿದ್ದು ಫೋನಲ್ಲಿ. ನಿರುದ್ಯೋಗದಿಂದ ಕರ್ನಾಟಕ ತತ್ತರಿಸ್ತಾ ಇದೆ, ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದೆ, ಹೆಣ್ಣು ಮಕ್ಕಳ ಅತ್ಯಾಚಾರದಿಂದ ತತ್ತರಿಸ್ತಾ ಇದೆ. ಅಲ್ರಿ, ಕರ್ನಾಟಕದಲ್ಲಿ 2025ರಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ 700 ರೇಪ್ಗಳಾಗಿದೆ, 700 ರೇಪ್ಸ್ ಆಗಿದೆ. ಬೆಂಗಳೂರು ಒಂದರಲ್ಲೇ 180 ರೇಪ್ ಆಗಿದೆ. ಅಲ್ರಿ, ಕರ್ನಾಟಕ ಪೊಲೀಸ್ ಇಲಾಖೆನ ಡಿಜಿಪಿ ರಾಮಚಂದ್ರ ಅಂತವ್ರ ಕೈಗೆ ಸಸ್ಪೆಂಡ್ ಮಾಡಿ ಮತ್ತೆ ಕೆಲ್ಸಕ್ಕೆ ತಗೊಳ್ತಾರೆ ಇವರು ಅಂತಂದ್ರೆ ಎಂತ ಮಾನಸಿಕತೆ ಇದೆ ಇಲ್ಲಿ. ಜಾತಿ ಧರ್ಮಗಳ ಹೆಸರಲ್ಲಿ, ಕಲ್ಲರ್ ಹೆಸರಲ್ಲಿ, ಅಹಿಂದ ಅನ್ನೋ ಹೆಸರಲ್ಲಿ, ಹಿಂದುತ್ವ ಅನ್ನೋ ಹೆಸರಲ್ಲಿ, ಮುಸಲ್ಮಾನರನ್ನ ಹೆಸರಲ್ಲಿ, ಅಥವಾ ನಾನಾ ರೀತಿಯ ಹೆಸರುಗಳಲ್ಲಿ ಗೌಡ ಅಂತ, ಲಿಂಗಾಯತ ಅನ್ಕೊಂಡು, ಕುರುಬಾ ಅನ್ಕೊಂಡು ನಿಮ್ಮನ್ನ ಓಟುಗಳನ್ನ ತಗೊಂಡು ಯಾರಿಗೂ ಕೂಡ ನೈತಿಕ ಮೌಲ್ಯ ಇಲ್ಲ. ನೆನ್ನೆ ಡಿಜಿಪಿ ರಾಮಚಂದ್ರನ ಕೆಲಸಕ್ಕೆ ತಗೊಂಡಿದ್ದಾರೆ. ನನ್ಗೆ ಯಾರೋ ಹೇಳಿದ್ರು, ಸರ್ ಸಾಮಾಜಿಕ ಜಾಲತಾಣ ಬಿಟ್ಟು ಜಗದೀಶ್ ಅವರೇ ಹೊರಗಡೆ ಬನ್ನಿ. ಎಸ್, ಡೆಫಿನೆಟ್ಲಿ ನಾನು ಹೇಳಿದ್ದೆ, ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್ ಬೇಕಾಗಿದೆ ಕರ್ನಾಟಕದಲ್ಲಿ, ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್ ಬೇಕಾಗಿದೆ ಕರ್ನಾಟಕಕ್ಕೆ. ಒಬ್ಬ ಕಳಂಕ ಅಧಿಕಾರಿಯನ್ನ ಡಿಜಿಪಿ ಆಗಿ ಮತ್ತೆ ಕೆಲ್ಸಕ್ಕೆ ತಗೊಳ್ತಾರೆ ಅಂತಂದ್ರೆ, ಅಂದ್ರೆ ಆಮಿಷಗಳು, ವರ್ಕ್ಗಳು, ಅಂದ್ರೆ ನೈತಿಕ ಮೌಲ್ಯಗಳು ಏನೂ ಇಲ್ವಾ? ಏನೂ ಇಲ್ಲ, ಖಂಡಿತವಾಗಿಲ್ಲ. ಬರೀ ಕಾಂಗ್ರೆಸ್ ಒಂದೇ ಅಂತಲ್ಲ, ಕಾಂಗ್ರೆಸ್ ಅಲ್ಲಿ ನೋಡಿ, ಈ ಡಿಜಿಪಿ ರಾಮಚಂದ್ರ ಒಬ್ಬ ಅಧಿಕಾರಿ ಆದ್ರೆ ಮೇಟಿ ಅವರ ಎಷ್ಟು ಹೆಸರು ಫೇಮಸ್ ಆಗಿತ್ತು. ಮೇಟಿ ಅವರು ಏನಕ್ಕೆ ಫೇಮಸ್ ಆಗಿದ್ರು? ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಂತ ಕಾಂಗ್ರೆಸ್. ಹಂಗಂತ ಬರೀ ಕಾಂಗ್ರೆಸ್ ಒಂದೇ ಅಂತಲ್ಲ, ಬಿಜೆಪಿಗೆ ಬಂದ್ರೆ 50 ವರ್ಷದ ಏನೋ ಸಂಭ್ರಮಾಚರಣೆಗೆ ಯಡಿಯೂರಪ್ಪನ ತಯಾರಿ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಮೇಲೆ ಯಾವ ಕೇಸ್ ಇದೆ?
ಪೋಸ್ಕೋ ಕೇಸ್ ಇರುವಂತ ಆರೋಪಿ ಅವರು, ಆ ವ್ಯಕ್ತಿಯನ್ನ ಇಟ್ಕೊಂಡು ಪ್ರೊಜೆಕ್ಟ್ ಮಾಡ್ಕೊಂತ ಇದಾರೆ. ಎಂತ ದರಿದ್ರ ಪರಿಸ್ಥಿತಿ ಬಂದಿದೆ. ಬಿಜೆಪಿನಲ್ಲಿ ಬರೀ ಯಡಿಯೂರಪ್ಪ ಒಬ್ಬರ ಮೇಲೆ ಅಲ್ಲ, 2020-21ರಲ್ಲಿ ರಮೇಶ್ ಜಾರಕಿಹೊಳಿ ಕೇಸು ಇಡೀ ಇಂಡಿಯಾನ ಫೇಮಸ್ ಮಾಡಿದಂತ ಕೇಸು. ಕಾಂಗ್ರೆಸ್ ಅಲ್ಲಿ ಮೇಟಿ, ಡಿಜಿಪಿ ರಾಮಚಂದ್ರ ಇಂಥವ್ರುಗಳಿಗೆ ಮಣೆ ಹಾಕೋದಾದ್ರೆ, ಬಿಜೆಪಿನಲ್ಲಿ ರಮೇಶ್ ಜಾರಕಿಹೊಳಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ರು. ಯಾವ ವಿಚಾರದಲ್ಲಿ ಅಂತ ನಾನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಯಡಿಯೂರಪ್ಪನವ್ರ ಮೇಲೆ ಯಾವ ಕೇಸ್ ಇದೆ? ಯಡಿಯೂರಪ್ಪನ 50 ವರ್ಷದ ಸಂಭ್ರಮಾಚರಣೆ ನೋಡ್ರಿ. ನಮಗೆ ಎಂತ ಕರ್ಮಗಳು ಬಂದಿದೆ. ಇಂತಿಂತ ಉಸಿರು ಉಳ್ಳಿ ರಾಜಕಾರಣಿಗಳು ನಮ್ಮ ರಾಜ್ಯವನ್ನ ಆಡಳಿತ ಮಾಡ್ತಾ ಇದ್ದಾರೆ. ಬದಲಾವಣೆ ಖಂಡಿತ ಬೇಕಾಗಿದೆ. ಹಾಗಂತ ಏನು ಜೆಡಿಎಸ್ ಏನಿಲ್ಲ. ಜೆಡಿಎಸ್ ಅನ್ನ ತುಂಬಾ ಫೇಮಸ್ ಮಾಡಿದವರು ಅಂದ್ರೆ ಜೆಡಿಎಸ್ ಇದಕ್ಕೇನು ಹೊರತೇ ಅಲ್ಲ. ಪ್ರಜ್ವಲ್ ರೇವಣ್ಣನ ವಿಚಾರ ನಮಗೂ ನಿಮ್ಗೆಲ್ಲ ಗೊತ್ತೇ ಇದೆ. ಏನ್ ಮಾಡ್ದ ಪ್ರಜ್ವಲ್ ರೇವಣ್ಣ ಅಂತ. ಮೂರೂ ಪಕ್ಷಗಳಲ್ಲಿ ನೈತಿಕ ಹೊಣೆಯನ್ನ ಯಾರೂ ಹೊರೋದಿಲ್ಲ. ಅವ್ರಿಗೆ ನಿಮ್ಮ ಓಟ್ ಬೇಕು, ಅವ್ರಿಗೆ ನಿಮ್ಮ ತೆರಿಗೆ ಬೇಕು. 4 ಲಕ್ಷ ಕೋಟಿ ಬಜೆಟ್ ಆಗುತ್ತೆ, ವರ್ಷಕ್ಕೊಂದ್ಸತಿ ನುಂಗಾಕಕ್ಕೆ ಒಂದು ಜಾಗ ಬೇಕು. ಅದನ್ನ ವಿಧಾನಸೌಧದಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಈ ರೀತಿಯ ಆಡಳಿತದಲ್ಲಿ ಈ ರಾಜ್ಯ ಬದುಕುತ್ತಾ? ಈ ರಾಜ್ಯದ 7 ಕೋಟಿ ಜನ ನಿಜವಾಗ್ಲು, ಅದರಲ್ಲಿ ರೈತರಾಗಿರ್ಬೋದು, ಯುವಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಮುಂದಿನ ಭವಿಷ್ಯ ಬರ್ಕೊಂತಾರ ಮುಂದಿನ ಪೀಳಿಗೆ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಯಾರೋ ಹೊರತಲ್ಲ ರೀ. ಇಲ್ಲಿ ಹೆಂಗೆ ನೈರ್ಮಲ್ಯ ಮಾಡಿಟ್ಟಿದ್ದಾರೆ ರಾಜಕೀಯವನ್ನ ಅಂತಂದ್ರೆ, ತೊಳಿಲಿಕ್ಕೆ ಯಾರಾದ್ರೂ ಮುಂದೆ ಹೊಸತನದಿಂದ ಏನಾದ್ರು ವಿಜಯ್ ತರ ಏನಾದ್ರು ಕರ್ನಾಟಕದಲ್ಲಿ ಹೊಸತನ ಬಂದ್ರೆ ಇನ್ನೊಂದು 5-6 ವರ್ಷ ಬೇಕು ಇವ್ರು ಮಾಡಿರುವಂತ ಗಲೀಜನ್ನ ತೊಳಿಲಿಕ್ಕೆ. ಆ ಮಟ್ಟಕ್ಕೆ ಗಲೀಜನ್ನ ಮಾಡಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಬದಲಾವಣೆ ಖಂಡಿತ ಬೇಕು. ಇಲ್ಲಿ ಫೇಸ್ಬುಕ್ ಅಲ್ಲಿ ಕೂತ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡಿದ್ರೆ ಖಂಡಿತ ಬದಲಾವಣೆ ಸಾಧ್ಯ ಇಲ್ಲ. ನಿಮಗೆ ಮಾಹಿತಿ ಬರ್ಬೋದೇ ಹೊರತು, ಅಥವಾ ಸಣ್ಣ ಪುಟ್ಟ ಮಟ್ಟದಲ್ಲಿ ಪ್ರಜಾಕೀಯನೋ ಅಥವಾ KRS ಖಂಡಿತವಾಗಿ ಇನ್ನ 100 ವರ್ಷ ಹೋದ್ರೂ ಕೂಡ ಇವರು ಘಟಾನುಘಟಿಗಳು. ಇವರುಗಳಿಗೆ ಒಂದು ದೊಡ್ಡ ರಾಜಕೀಯ ಬಿರುಗಾಳಿನೇ ತರಬೇಕು. ನಾವುಗಳು ಜಂಪ್ ಆಗ್ತಿದ್ರು ಅಷ್ಟೇನೆ ಬೀದಿಗೆ ಬದಲಾವಣೆ ತರಲಿಕ್ಕೆ, ಒಂದು ಹೊಸ ಸರ್ಕಾರ ರಚನೆ ಮಾಡ್ಲಿಕ್ಕೆ ಒಂದು ದೊಡ್ಡ ಬಿರುಗಾಳಿನೇ ಬೇಕು. ಯಾಕೆಂತಂದ್ರೆ ಇವ್ರನ್ನ ಯಾರನ್ನು ಬಗ್ಸಂಗಿಲ್ಲ. 3 ಪಾರ್ಟಿಯವರನ್ನ ಇವರನ್ನ ಬಗೆದು ಬುಡು ಸಮೇತ ಕಿತ್ತಾಕಿದ್ರೇನೆ ಕರ್ನಾಟಕ ಉಳಿಯೋದು. ಈ ರೀತಿ ಆಡಳಿತ ಅಲ್ರಿ. ಅವನು DGP ರಾಮಚಂದ್ರನ ಆ ಪೊಲೀಸ್ ಇಲಾಖೆಗೆ ಒಬ್ಬ DGP ಅಂದ್ರೆ ಟಾಪೆಸ್ಟ್ ರ್ಯಾಂಕ್ ಅಂತ ವ್ಯಕ್ತಿ ಗಲೀಜ್ ಕೆಲಸ ಮಾಡಿದ್ಮೇಲೆ ಈ ಹೋಮ್ ಮಿನಿಸ್ಟರ್ ಪರಮೇಶ್ವರ್, ಈ ಸಿದ್ದರಾಮಯ್ಯ ಕಪ್ಪು ಚುಕ್ಕೆಲದಂತ ಸಿದ್ದರಾಮಯ್ಯ ಸರ್ಕಾರ ತಗೊಳ್ತದೆ ಅಂತಂದ್ರೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಕರ್ನಾಟಕ ಇದು ನಮ್ಗೆ ಸ್ವತಂತ್ರ ಬಂತು. ಯಾರಿಗ್ ಬಂತು ಸ್ವತಂತ್ರ? ಮಾಫಿಯಾಗಳಿಗೋಸ್ಕರ, ಮಾಫಿಯಾಗಳಿಂದ. ಇವರೆಲ್ಲ ಮಾಫಿಯಾಗಳು. ಕರ್ನಾಟಕ ಅಥವಾ ಭಾರತ ಆಗಿರ್ಬೋದು ಮಾಫಿಯಾಗಳ ಕೈಯಲ್ಲಿದೆ. ಮಾಫಿಯಾಗಳು ರಾಜಕೀಯ ಮಾಡ್ತಾರೆ, ಮಾಫಿಯಾಗಳು ಪೊಲೀಸ್ ಇಲಾಖೆ ನಡೆಸ್ತಾರೆ, ಅಧಿಕಾರಿಗಳು ಮಾಫಿಯಾ ಆಗಿದ್ದಾರೆ. ಇಲ್ಲಿ ಇವರು 3 ಜನನ ಇಟ್ಕೊಂಡು ದುಡ್ಡು ಮಾಡಿಕೊಂಡು ಜೀವನ ಮಾಡೋ ಅಂತ ಮಾಫಿಯಾ ಬಿಸ್ನೆಸ್ ಮೆನ್ಗಳಾಗಿದ್ದಾರೆ. ಸಾಮಾನ್ಯ ಜನರು ಯಾವುದೇ ಕಾರಣಕ್ಕೂ ನೆಮ್ಮದಿ ಇಲ್ಲ. ಬದಲಾವಣೆ ಕರ್ನಾಟಕಕ್ಕೆ ಬೇಕೇ ಬೇಕು. ಯಾಕೆ ಅಂತಂದ್ರೆ ಈ ರೀತಿ ಗಲೀಜ್ ಅಧಿಕಾರಿಗಳ ನೈತಿಕತೆ ಇದೆನ್ರಿ? ಅಲ್ರಿ, ಆತನನ್ನ ಮತ್ತೆ ಬಡ್ತಿ ತಗೊಂಡಿದ್ದಾರೆ, ಸಸ್ಪೆನ್ಷನ್ ತೆಗೆದು. ಅಲ್ರಿ, ಯಾವ ನೈತಿಕತೆ ಇದೆ ಅಂದ್ರೆ ಕರ್ನಾಟಕದ 7 ಕೋಟಿ ಜನರು ಬೇಕೂಫುಗಳ, ಅಥವಾ ಇಂಥವ್ರನ್ನ ಇಟ್ಕೊಂಡು ಆಡಳಿತ ಮಾಡುವಂತ ಸರ್ಕಾರಗಳೇ ಆಗಿರ್ಬೋದು, ಇಂಥ ಅಧಿಕಾರಿಗಳನ್ನೇ ಆಗಿರ್ಬೋದು, ನಿಜವಾಗ್ಲೂ ಬದಲಾವಣೆ ಮಾಡಿಲ್ಲ ಅಂತಂದ್ರೆ ಖಂಡಿತ ಕರ್ನಾಟಕ ಉಳಿಯಲ್ಲ. ಈ 3 ಪಕ್ಷಗಳು ಒಂದು ರೀತಿಯ ಮಾಫಿಯಾಗಳು. ಒಬ್ಬರಾದ ಮೇಲೆ ಒಬ್ಬರು ಅಧಿಕಾರಕ್ಕೆ ನಿಮ್ಮನ್ನ ದಿಕ್ಕು ತಪ್ಪಿಸ್ಲಿಕ್ಕೆ, ನಿಮ್ಮ ಓಟ್ಗಳನ್ನ, ನಿಮ್ಮ ಟ್ಯಾಕ್ಸ್ ಅನ್ನ, ನಿಮ್ಮ ವರ್ಷಕ್ಕೆ 4 ಲಕ್ಷ ಕೋಟಿ ದುಡ್ಡನ್ನ ಅದನ್ನ ಡಕಾಯಿತಿ ಮಾಡಕ್ಕೆ ಇವರು ಬಣ್ಣ ಬಣ್ಣದ ಮುಖವಾಡಗಳನ್ನ, ಬಣ್ಣ ಬಣ್ಣದ ಮಾತುಗಳನ್ನ, ಜೊತೆನಲ್ಲಿ ಕಣ್ಣೀರುಗಳನ್ನ, ಇವರ ಕತೆ ವಾಪಸ್ ಎಲ್ಲ ಬರೀ ಗಲೀಜಿರುವಂತದ್ದೇ. ಹಾಗಾಗಿ ಬದಲಾವಣೆ ಕರ್ನಾಟಕಕ್ಕೆ ಬೇಕು. ಆಮೇಲೆ ನಾವುಗಳು ಅಷ್ಟೇನೆ, ಇದು ಈ ಫೇಸ್ಬುಕ್ ಅನ್ನೋದು ಬರೀ ಮಾಹಿತಿಗೋಸ್ಕರ. ಖಂಡಿತವಾಗಿ ಫೇಸ್ಬುಕ್ ಅಲ್ಲಿ ಕೂತ್ಕೊಂಡು ಈ ಕರ್ನಾಟಕ ರಾಜ್ಯದ ರಾಜಕೀಯ ಹಣೆ ಬರವನ್ನ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ನಾವು ನಿಜವಾಗ್ಲೂ ಒಂದು ಹೋರಾಟದ ಮುಖದಲ್ಲಿ ಅಥವಾ ಒಂದು ಬಿರುಗಾಳಿ ಮಟ್ಟದಲ್ಲಿ ಒಂದು ಪಕ್ಷವನ್ನ ತಂದು ಜನರಿಗೆ ಆಲ್ಟರ್ನೇಟಿವ್ ಕೊಟ್ಟಿಲ್ಲ ಅಂತಂದ್ರೆ ಖಂಡಿತವಾಗಿ ಈ ರಾಜ್ಯ ಉಳಿಯಲ್ಲ.
ಬರೀ ಫೇಸ್ಬುಕ್, ಬರೀ ಎಲ್ಲೋ ಯಾವ್ದೋ ಒಂದು ಬೀದಿನಲ್ಲಿ ಹೋಗಿ ಪೊಲೀಸ್ ಕಾನ್ಸ್ಟೇಬಲ್ ನ ಹಿಡ್ಕೊಂಡು ವಿಡಿಯೋ ಮಾಡೋದ್ರಿಂದ ಅಥವಾ AC ರೂಮ್ ಅಲ್ಲಿ ಕೂತ್ಕೊಂಡು ನಾವು ಪ್ರಚಾರ ಮಾಡೋದ್ರಿಂದ ಖಂಡಿತವಾಗಿ ಬದಲಾವಣೆ ಸಾಧ್ಯ ಇಲ್ಲ. ಕರ್ನಾಟಕದ ಒಂದು ದೊಡ್ಡ ರಾಜಕೀಯ ಪರ್ವ ಬೇಕಾಗಿದೆ, ಬದಲಾವಣೆ ಪರ್ವ ಬೇಕಾಗಿದೆ. ಈ ಮೂರು ಜನರ ಬಾಯಿ ಮುಚ್ಚಿಸ್ಬೇಕು. ಈ ಮೂರು ಪಕ್ಷಗಳ ನಾಯಕರನ್ನ ಮನೆ ಕಳಿಸ್ಬೇಕು. ಇಲ್ಲ ಅಂದ್ರೆ ಕರ್ನಾಟಕ ಖಂಡಿತ ಉಳಿಯಲ್ಲ. ನಿಮ್ಮ ಭವಿಷ್ಯ ಮುಗಿದು ಹೋಗಿದೆ, ನಿಮ್ಮ ಮಕ್ಕಳ ಭವಿಷ್ಯನೂ ಸಹ ಉಳಿಯಲ್ಲ ಅಂತ ಈ ಮೂಲಕ ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್. ಅಂಡ್ ಕಮಿಂಗ್ ಟು ತಮಿಳುನಾಡಲ್ಲಿ ವಿಜಯ್ ಗೆದ್ದಿದ್ದಾರೆ. ಒಂದಷ್ಟು ಚಾಲೆಂಜ್ಗಳು ನೋಡಿ, ಅಷ್ಟು ದೊಡ್ಡ ಮಟ್ಟಕ್ಕೆ ವಿಜಯದ ಪತಾಕೆ ಎತ್ತಿದಾಗ ಚಾಲೆಂಜಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಹೈಕೋರ್ಟ್ ಅಲ್ಲಿ ಅವರ ವಿರುದ್ಧವಾಗಿ ಅವರು ಕರೆಕ್ಟ್ ಆಗಿ ಆಸ್ತಿ ಘೋಷಣೆ ಮಾಡಿಲ್ಲ ಅಂತ ಹೇಳಿದನ್ನ ರಿಟ್ ಪಿಟಿಷನ್ ಫೈಲ್ ಆಗಿದೆ. FIR ಮಾಡಬೇಕು, ಅವ್ರ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳಿ ರಿಟ್ ಪಿಟಿಷನ್ ಫೈಲ್ ಆಗಿದೆ. ಅವ್ರಿಗೊಂದಷ್ಟು ಶಾರ್ಟೇಜ್ ಇದೆ, ಒಂದು 9-10 ಶಾರ್ಟೇಜ್ ಇದೆ. ಗವರ್ನರ್ ಹೇಳಿದರೆ ಒಟ್ಟಿಗೆ ಎಲ್ಲಾ ನಂಬರ್ ತಗೊಂಬಂದ್ರೆ ನಿಮ್ಗೆ ಪ್ರಮಾಣ ವಚನ ತಗೊಳಕ್ಕೆ ನಾನು ಬಿಡ್ತೀನಿ ಇಲ್ಲ ಅಂತೇಳಿ. ಹಾಗಾಗಿ ಅಲ್ಲ, ಬದಲಾವಣೆ ತಂದಾಗೂ ಸಹ ಚಾಲೆಂಜಸ್ಗೇನು ಕಡಿಮೆ ಇರೋದಿಲ್ಲ ಅಲ್ಲ. ಅಲ್ಲಿ ತಮಿಳುನಾಡಲ್ಲಿ ಹೇಗೋ ಬದಲಾವಣೆ ಜನ ಬಯಸಿದ್ದಾರೆ, ಒಂದು ಬದಲಾವಣೆ ಆಗುತ್ತೆ. ಇದೆಲ್ಲ ಚಾಲೆಂಜಸ್ ನಮ್ಮ ಸಣ್ಣ ಮಟ್ಟದಲ್ಲಿ ಇಷ್ಟು ಚಾಲೆಂಜಸ್ ಇರ್ಬೇಕಾದ್ರೆ ಆ ದೊಡ್ಡ ಮಟ್ಟದಲ್ಲಿ ಚಾಲೆಂಜಸ್ ಇರುತ್ತೆ. ಖಂಡಿತವಾಗಿ ಅಲ್ಲೂ ಕೂಡ ಬದಲಾವಣೆ ಪರ್ವ ಜನ ಬಯಸಿದಾರೆ, ಬದಲಾವಣೆ ಆಗುತ್ತೆ. ಕರ್ನಾಟಕದಲ್ಲಿ ಒಂದು ಬದಲಾವಣೆ ಬೇಕಾಗಿದೆ ಅಂತ ನಮ್ಗೆಲ್ಲ ಅನ್ನಿಸ್ತಾ ಇದೆ, ಜನರಿಗೆ ಅನ್ನಿಸ್ತಾ ಇದೆ. ಆಮೇಲೆ ಈ ರೀತಿಯ ಆಡಳಿತ, ನೈತಿಕತೆ ಇಲ್ಲದಂತ ಆಡಳಿತ ಅಲ್ರೇ. DGP ರಾಮಚಂದ್ರನ ಸಸ್ಪೆನ್ಷನ್ ನ ಕ್ಯಾನ್ಸಲ್ ಮಾಡಿ ಮತ್ತೆ ಕೆಲಸಕ್ಕೆ ತಗೊಂಡು ಅವನ ಕೈಯಲ್ಲಿ ಆಡಳಿತ ಮಾಡಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ಅವನಂತವ್ರ ಕೈಯಲ್ಲಿ ಕರ್ನಾಟಕಕ್ಕೆ ಬಂದಿದೆ ಅಂತಂದ್ರೆ ಖಂಡಿತವಾಗಿ ಬದಲಾವಣೆ ಬೇಕಾಗಿದೆ. ಕರ್ನಾಟಕದ ರಾಜಕೀಯದಲ್ಲಿ ಒಂದು ಬದಲಾವಣೆ ಬೇಕಾಗಿದೆ, ಬದಲಾವಣೆ ಪರ್ವ ಬೇಕಾಗಿದೆ. ಆ ಬದಲಾವಣೆ ಪರ್ವ ತುಂಬಾ ಶಕ್ತಿಶಾಲಿಯಾಗಿರ್ಬೇಕು, ಒಂದು ದೊಡ್ಡ ರಾಜಕೀಯ ಬಿರುಗಾಳಿಯಾಗಿರ್ಬೇಕು. ಇವ್ರಿಗೆಲ್ಲ ನಡುಕ ಹುಟ್ಟಿಸ್ಬೇಕು, ಜನರಿಗನ್ನಿಸ್ಬೇಕು, ಎಸ್ ಇದೇ ಆಲ್ಟರ್ನೇಟಿವ್. ಈ ವ್ಯಕ್ತಿಯ ಪಕ್ಷಕ್ಕೆ ಓಟ್ ಕೊಟ್ರೆ ನಮ್ಮ ಹಣೆ ಬರ ಬದಲಾವಣೆ ಆಗುತ್ತೆ, ನಮ್ಮ ಭವಿಷ್ಯ ಬದಲಾವಣೆ ಆಗುತ್ತೆ. ಈ ಹೊಲಸು ರಾಜಕೀಯವನ್ನ ತೊಳಿಲಿಕ್ಕೆ ಈ ವ್ಯಕ್ತಿಗೆ ಮತ್ತೆ ಈತನ ಪಕ್ಷಕ್ಕೆ ಶಕ್ತಿ ಇದೆ ಅಂತ ಹೇಳಿ ಯಾವತ್ತು ಮನವರಿಕೆ ಆಗುತ್ತೋ ಖಂಡಿತವಾಗಿ ಆವತ್ತು ಕರ್ನಾಟಕದಲ್ಲಿ ಒಂದು ಬದಲಾವಣೆ ಕಾಣುತ್ತೆ ಅಂತ ಹೇಳುತ್ತಾ, ಬದಲಾವಣೆ ಬೇಕಾಗಿದೆ. ದಿಸ್ ಇಸ್ ವಾಟ್ ಐ ಫೀಲ್. ಜನರು ಕೂಡ ಬದಲಾವಣೆ ಬೇಕು ಅಂತ ಅನಿಸ್ತದೆ. ಬೇಸತ್ತು ಬಿಟ್ಟಿದ್ದಾರೆ ಅದೇ ಕಾಂಗ್ರೆಸ್ಗೆ, ಅದೇ ಬಿಜೆಪಿಗೆ, ಅದೇ JDSಗೆ ಓಟ್ ಹಾಕಿ ಇವ್ರ ಭಾಷಣಗಳನ್ನ ಕೇಳಿ ಇವ್ರಗಳ ಕಣ್ಣೀರುಗಳನ್ನ ಒರೆಸಿ ಇವ್ರ ಆಸ್ತಿಗಳು ಜಾಸ್ತಿ ಆಯ್ತು ಅಲ್ರೇ. ಕನಿಷ್ಠ ಒಬ್ಬೊಬ್ಬ ರಾಜಕಾರಣಿಗಳ ಹತ್ರ 10,000 ಕೋಟಿ, 50,000 ಕೋಟಿ, 1 ಲಕ್ಷ ಕೋಟಿ ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ ಅನಧಿಕೃತವಾಗಿ. ಅಧಿಕೃತವಾಗಿ ಅವರು ಡಿಕ್ಲೇರ್ ಮಾಡಿರೋದು ಬಿಟ್ಟಾಕಿ ಇವ್ರ ಹತ್ರ ಲಕ್ಷಾಂತರ ಕೋಟಿ ಟನ್ ಗಟ್ಲೆ ಹಣ ಇದೆ. ಟನ್ ಗಟ್ಲೆ ಚಿನ್ನಗಳನ್ನ ಮಡ್ಕೊಂಡಿದ್ದಾರೆ ಇವರು, ಕಂಟೈನರ್ ಗಟ್ಲೆ ಹಣ ಮಡ್ಕೊಂಡಿದ್ದಾರೆ. ಅವು 1000 ಕೋಟಿ ಲೂಟಿ ಮಾಡಿ ಮಡ್ಕೊಂಡಿದ್ದಾರೆ. 78 ವರ್ಷದಲ್ಲಿ ಬರೀ ಲೂಟಿ ಬಿಟ್ರೆ ಅವ್ರ ಜೇಬುಗಳನ್ನ, ಅವ್ರ ಸಂಸಾರಗಳನ್ನ, ಅವರ ಹಣೆ ಬರನ ಚೆನ್ನಾಗಿ ಮಾಡ್ಕೊಂಡ್ರೆ ಹೊರತು ಕರ್ನಾಟಕದ ಹಣೆ ಬರವನ್ನ, ಕರ್ನಾಟಕದ ಜನರ ಹಣೆ ಬರನ ಮೂರಾ ಬಟ್ಟೆ ಮಾಡಿಟ್ಟದೆ. ಹೆಣದ ಮೇಲೆ ಹಾಕೋ ಬಟ್ಟೆಗೆ ಏನು ವ್ಯಾಲ್ಯೂ ಇದೆ ಅದೇ ವ್ಯಾಲ್ಯೂನ ಕರ್ನಾಟಕದ ವೋಟರ್ಸ್ ಪರಿಸ್ಥಿತಿ ಇದೆ. ಯಾರು ಹೇಳಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಬಟ್ ಬದಲಾವಣೆ ಬೇಕಾಗಿದೆ. ಖಂಡಿತವಾಗಿ ಈ ಕರ್ನಾಟಕದಲ್ಲಿ ಒಂದು ಆಲ್ಟರ್ನೇಟಿವ್ ರಾಜಕೀಯ ಪರ್ವವನ್ನ ವೆರಿ ಶಾರ್ಟ್ಲಿ ತಗೊಂಡ್ಬರ್ತೀವಿ. ನಾನು ಇವತ್ತು ಕೂಡ ಲೈವ್ ಮಾಡಬಾರದು ಅಂತ ಇದೆ, ಏನಕ್ಕೆ ಅಂತಂದ್ರೆ ಇರ್ಲಿ ಬಿಡು ಅಂತ. ಬಟ್ ಆದ್ರೆ ಈ DGP ರಾಮಚಂದ್ರನ್ ಅಂತವ್ರನ್ನ ಇಷ್ಟು ಓಪನ್ ಆಗಿ ಕಾಂಗ್ರೆಸ್ ಸರ್ಕಾರ ತಗೊಳ್ತದೆ ಅಂತಂದ್ರೆ ಭ್ರಷ್ಟರಿಗೋಸ್ಕರ ನಮ್ಮ ಸರ್ಕಾರ, ಭ್ರಷ್ಟರಿಂದ ನಾವು ಕೆಲಸ ಮಾಡಿಸ್ತೀವಿ, ಭ್ರಷ್ಟಾಚಾರ ಅಂದ್ರೆ ನಮ್ಗೆ ಇಷ್ಟ ಅನ್ನೋ ಒಂದು ಗ್ರೇಟ್ ಸಂದೇಶವನ್ನ ಕಪ್ಪು ಚುಕ್ಕೆ ಇಲ್ಲದಂತ ಸಿದ್ದರಾಮಯ್ಯನವರ ಸರ್ಕಾರ ಕೊಡ್ತಾ ಇದೆ. ಐ ಥಿಂಕ್ ಥ್ಯಾಂಕ್ ಯು ಪರಮೇಶ್ವರ್ ಅವರೇ. ಇಂಥ ಅಧಿಕಾರಿಗಳನ್ನ ತೆಗೆದುಕೊಂಡು ಕೆಲಸ ಮಾಡ್ತಾ ಇರುವಂತ ನಿಮ್ಮ ಸರ್ಕಾರ, ನಿಮಗೆ ಖಂಡಿತವಾಗಿ 7 ಕೋಟಿ ಕನ್ನಡಿಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳಬೇಕು. ಇಂಥವ್ರಿಗೆ ಓಟ್ ಹಾಕಿ ಇಂಥವ್ರನ್ನ ಸರ್ಕಾರ ಮಾಡ್ಲಿಕ್ಕೆ ನಾವೆಲ್ಲ ನಿಂತ್ಕೊಂಡ್ರಲ್ವಾ, ನಮ್ಮ ಚಪ್ಪಲಿಲಿ ನಾವೇ ಒಡ್ಕೊಳ್ಬೇಕು ಅಂತ ಹೇಳಿದ್ವಿ. ಯಾಕಂದ್ರೆ ನಾವುಗಳೇ ಇಷ್ಟಪಟ್ಟಿದ್ದು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಅಂತ. ಈ ಮೂರೂ ಪಕ್ಷಗಳ ಹಣೆ ಬರ ಮುಗಿದೋಗಿದೆ, ಮುಗಿಸ್ಬೇಕಾದಂತ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಇದಾಗುತ್ತೆ, ಖಂಡಿತವಾಗಿ ಇದಾಗುತ್ತೆ. ಅಂಡ್ ಆಲ್ ದ ಬೆಸ್ಟ್ ಟು ವಿಜಯ್. ವಿಜಯ್ ತಮಿಳುನಾಡಿನ ರಾಜಕೀಯ ಹಣೆ ಬರವನ್ನ ಚೇಂಜ್ ಮಾಡ್ದ. ಕರ್ನಾಟಕದಲ್ಲೂ ವೆರಿ ಶಾರ್ಟ್ಲಿ ಇದಾಗುತ್ತೆ. ಧನ್ಯವಾದಗಳು.